ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಒಂದಿಷ್ಟು ಜನ ಎಲ್ಲೋ ಒಂದು ಕಡೆ ಏನಪ್ಪ ಅವ್ರನ್ನ ಅಷ್ಟೊಂದು ವಿಜೃಂಭಿಸ್ತೀರಾ, ಯಾಕೆ ಅಷ್ಟೊಂದು ಎಲ್ಲೋದ್ರು ಸೆಲೆಬ್ರಿಟಿಗಳು ಬಂದ ತಕ್ಷಣ ಡಿ ಬಾಸ್ ಅಂತ ಕೂಗ್ತೀರಾ, ಯಾಕೆ ಅವ್ರ ಬಾರಿ ಮಾಮೂಲಿ ನಟರ ತರ ಟ್ರೀಟ್ ಮಾಡಿ ಯಾಕೆ ಅಷ್ಟೊಂದು ಮೆರೆಸ್ತೀರಾ ನೀವು, ಯಾಕೆ ಅಷ್ಟೊಂದು ಅಂತ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ನಿಜವಾಗ್ಲೂ ಅಭಿಮಾನ ಅನ್ನೋದು ಒಳಗಡೆಯಿಂದ ಬರ್ತಕ್ಕಂಥ ಸರ್. ಅದಕ್ಕೆ ಯಾರು ನಾನು ಹೇಳಿದೆ, ಅದು ಏನೋ ದುಡ್ಡು ಕೊಟ್ಟರೆ ಅಭಿಮಾನ ಬರಲ್ಲ ಸರ್, ಅದು ಮನಸ್ಸಿಂದ ಬರೋಂಥ ಅಭಿಮಾನನ ಯಾರು ತಡೆಯೋಕ್ಕಾಗಲ್ಲ. ಬರ್ತದೆ ಸರ್, ಒಂದು 2-3 ಯಾವುದೋ ಕಾಮೆಂಟ್ ಬರುತ್ತೆ, ಬಕೆಟ್ ಹಿಡಿತಾರೆ ಅಂತ ಬರುತ್ತೆ ಸರ್. ಸ್ವಂತ ದುಡ್ಡಿಂದ 54 ಸಾಂಗ್ ಮಾಡಬೇಕಂದ್ರೆ ಅಭಿಮಾನದಿಂದ ಮಾಡ್ರೆ ಸರ್ ಒಬ್ಬ ಹೀರೋಗೆ. ಇಡೀ ಕನ್ನಡ ಇಂಡಸ್ಟ್ರಿಲಿ ಸರ್ ಇದೊಂದು ರೆಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 54 ಸಾಂಗ್ ಮಾಡಿದ್ದೀನಿ ಡಿ ಬಾಸ್ ಅವರಿಗೆ. ಇದು ಬಕೆಟ್ ಹಿಡಿದು ಮಾಡಿಲ್ಲ, ಸ್ವಂತ ದುಡ್ಡಿಂದ ಮಾಡಿದ್ದೀನಿ ಸರ್. ಸರ್ 54 ಸಾಂಗು ನೀವು ಮಾಡಿದಾದ್ಮೇಲೆ ಏನಾದರೂ ನಿಮಗೆ ಡಿ ಬಾಸ್ ದುಡ್ಡು ಕೊಟ್ರ ನಿಮಗೆ? ಇಲ್ಲ ಸರ್, ನಾನು ಸರ್ ಒಂದು ಹೇಳ ಸರ್, ನಾನು ಏನೋ ಕೇಳ್ತೀನಿ ಅಂದರೆ ಕೆಲವರು ಹೇಳ್ತಲ್ಲ ಬಕೆಟ್ ಹಿಡಿಯಕ್ಕೆ ಮಾಡಿ ಸರ್. ನಾನು ಡಿ ಬಾಸ್ ಅವ್ರು ಬಂದವ್ರು ತಗೊಳಪ್ಪ ಇಷ್ಟು ದುಡ್ಡು, ನೀನು ಇಷ್ಟೆಲ್ಲ ಸಾಂಗ್ ಮಾಡಿದೀಯ ಅಂದ್ರೂ ಕೂಡ ನನಗೆ ಬೇಡ ಸರ್. ನಾನು ಅಭಿಮಾನದಿಂದ ಮಾಡ್ತೀನಿ ಬಾಸ್. ನಾನು ಇನ್ನೂ 100 ಸಾಂಗ್ ಆಗೋವರೆಗೂ ನಾನು ಮಾಡ್ತಾ ಇರ್ತೀನಿ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಏನು ಬಕೆಟ್ ಹಿಡಿತಾರೆ ಅಂತದಲ್ಲ, ಈಗ 55 ಸಾಂಗ್ ನೀವು ಬಕೆಟ್ ಹಿಡಿಯೋಕ್ಕೋಸ್ಕರ ಮಾಡಿದ್ರೆ 1-2 ಸಾಂಗ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರಿ, ನಾನೇನಕ್ಕಪ್ಪ ಮಾಡ್ಲಿ ಅಂತ. ಬಟ್ ನಿಮ್ಮಲ್ಲಿ ಪ್ರೀತಿ ನಿಜವಾಗ್ಲೂ ಬೆಟ್ಟದಷ್ಟು ಪ್ರೀತಿ ಇರೋದಕ್ಕೆ ನೀವು ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಡಿ ಬಾಸ್ ವಿರೋಧಿಗಳಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾವುದೇ ರೀತಿ ಕೋಪ ಇರೋದಿಲ್ಲ. ಅಂದ್ರೆ ಅವ್ರ ಇಷ್ಟ, ಅದು ನಾನೊಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ, ಇವರೊಬ್ಬರನ್ನ ಅಭಿಮಾನದಿಂದ ನೋಡ್ಬೋದ್ರೆ ಅವ್ರ ಇಷ್ಟ. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಅಭಿಮಾನ ಆ ಲೆವೆಲ್ಗೆ ಸಿಕ್ಕಿದೆ ಅಂದ್ರೆ ಅದು ಅವ್ರ ಪುಣ್ಯವಂತರು. ಸೊ ಅಂಥವ್ರನ್ನ ಅಭಿಮಾನಿಗಳಾಗಿ ನಾವಿರೋದು ನಾವು ಪುಣ್ಯವಂತರು ಅಂತ ಅನ್ಕೋತಾರೆ. ಸೊ ನೀವು ಇನ್ನೊಂದೇನಂದ್ರೆ, ಒಂದಿಷ್ಟು ಜನ ಕೆಲವರು ಯಾರನ್ನ ಬಾಸ್ ಅನ್ಬೇಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಅಂದ್ರೆ ಬಾಸ್ ಅಂತ ಅನ್ನೋದು ನಿಮ್ಮ ಅಭಿಮಾನ ಅಂತ ನೀವು ಹೇಳ್ತೀರಾ. ಒಂದಿಷ್ಟು ಜನ ಹೇಳ್ತಾರೆ ಯಾರನ್ನ ಬಾಸ್ ಅನ್ಬೇಡಿ, ನಿಮಗೆ ನೀವು ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿನ ಬಾಸ್. ಈಗ ಒಂದು ಸ್ವಲ್ಪ ರಿಪೀಟ್ ಯೋಚನೆ ಮಾಡಿ ನೋಡಿ ಸರ್. ಬಾಸ್ ಅಂದವರೇ ಬೇರೆಯವ್ರಿಗೆ ಬಾಸ್ ಅಂದಿರ್ತಾರೆ, ಬಟ್ ಅದೆಲ್ಲೋ ಪ್ರಚಾರ ಆಗಿರಲ್ಲ. ಒಂದು ಸ್ವಲ್ಪ ನೀವು ಕೆದಕ್ ನೋಡಿ, ಬಾಸ್ ಅಂತ ಯಾರ್ಯಾರಿಗೆ ಅಂದಿದ್ದಾರೆ, ಯಾರಿಗೆ ಬಾಸ್ ಅಂದಿದ್ದಾರೆ ಅದು ಗೊತ್ತಿರುತ್ತೆ. ಬಟ್ ಸರ್ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರೆ ಸರ್. ನಮ್ಮ ಬಾಸ್ ನಮಗೆ ಮುದ್ದು ಸರ್, ಅಷ್ಟೇ ಸರ್. ಸರ್ ಮತ್ತೆ ನಿಮ್ಮ ಕೆರಿಯರ್ ಹೇಗೆ ನಡೀತದೆ ಸರ್? ಸರ್ ಚೆನ್ನಾಗಿ ನಡೀತದೆ. ಇದುವರೆಗೂ ಸರ್ ನನ್ನ ಸಿನಿಮಾ ಜರ್ನಿಲಿ 1,500 ಸಾಂಗ್ ಆಗಿದೆ ಸರ್. ಓಕೆ. ಡಿವೋಷ್ನಲ್ಲು, ಆಲ್ಬಮ್ ಸಾಂಗ್ಸು. ನಂದು ಹೇಳ್ಬೇಕಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ನಿಮಗೆ, ಒಂದು ಸಾಂಗ್ ತುಂಬ ಹಿಟ್ಟಾಗಿದೆ ಉತ್ತರ ಕರ್ನಾಟಕದಲ್ಲಿ. ಮತ್ತಲ್ಲಿ ಕುಣಿಯೋಣ ಬಾರು ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ, ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ಇದು ನನ್ನದೇ ಲಿರಿಕ್ಸು, ಕಾಂಪೋಸ್ ಎಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಸಾಂಗ್ ಮಾಜಿ ಲವ್ವರ್ ಅಂತ ಕೇಳಿರ್ಬೋದು ನೀವು, ಅದು ತುಂಬ ಹಿಟ್ಟಾಗಿದೆ. ಮಾಜಿ ಲವ್ವರ್ ಕಂಡ್ಲು ಶಿಷ್ಯ ಮಾರ್ಕೆಟ್ನಲ್ಲಿ, ಒಂದೇ ವರ್ಷ ಗ್ಯಾಪು ಒಂದು ಪಾಪು ಕೈಲಿ. ಇದು ನನ್ನದೇ ಸಾಂಗು. ಆಮೇಲೆ ಇನ್ನೊಂದು ವಿಜಯ ಪ್ರಕಾಶ್ ಸರ್ದು, ಅದು ಮಿಲಿಯನ್ ಗಟ್ಟಲೆ ಓಡಿದೆ, ಆನಂದ್ ಆಡಿಯೋದಲ್ಲಿದೆ. ಜೀವನಾನೇ ಶಾನ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು, ಕುಡಿಯೋದು ನಾನು ಕಲಿತೆ ಅವಳಿಂದ ಬೇರು, ಟೈಟಾಗಿ ನಾನು ಬಿದ್ದರೆ ಕೇಳೋರು ಯಾರು, ಯಾವುದಕ್ಕೂ ಲವ್ ಮಾಡೋರು ತುಂಬ ಹುಷಾರು, ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಎಲ್ಲ ಹಿಟ್ ಸಾಂಗ್ಸ್. ಸೊ ಎಲ್ಲದು ನೀವು ಹೇಳ್ತಾ ಇರೋ ಸಾಂಗ್ಗಳು ಕೆಲವೊಂದು ನಾನು ಕೇಳಿಲ್ಲ ಆಕ್ಚುಲಿ ನಿಜವಾಗ್ಲೂ, ಬಟ್ ಇಲ್ಲಿ ಕೇಳ್ತಾ ಇದ್ರೆ ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ. ಮತ್ತೆ ಏನೋ ಒಂಥರ ಈ ಜಾನಪದ ಶೈಲಿನಲ್ಲೂ ಇದೆ. ಈ ಜಾನಪದ ಶೈಲಿಗಳು ಏನ್ ಸಾಂಗ್ ಬರ್ತಾವೋ ಆ ತರ ಇದೆ, ತುಂಬಾ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಬಟ್ ಈಗ ನೀವು ಪ್ರೆಸೆಂಟ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಿ ಡೈರೆಕ್ಷನ್? ಸರ್ ಈಗ ಫಸ್ಟ್ ಟೆಂಪರ್ ಅಂತ ಮಾಡಿದ್ದೆ ಕೋವಿಡ್ ಟೈಮಲ್ಲಿ. ಸೊ ಅದಾದ್ಮೇಲೆ ಸರ್ ಈಗ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅಂತೇಳಿ ಸಿನಿಮಾ ರೆಡಿ ಇದೆ. ನಮ್ಮ ಬ್ರದರ್ CS ವೆಂಕಟೇಶ್ ಅಣ್ಣ ನಿರ್ಮಾಪಕರು, ಆತ್ಮೀಯ ಸ್ನೇಹಿತರು. ಸೊ ಅವ್ರದ್ದು ಇನ್ನೂ ಒಂದು ಸಿನಿಮಾ ಇದೆ, ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದೀಗ ರಿಲೀಸ್ಗೆ ರೆಡಿ ಇದೆ. ಈಗ ಮಾತುಕತೆ ನಡೀತಾ ಇದೆ ಸರ್, ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ ಮಾಡ್ತೀವಿ. ಅದಾದಮೇಲೆ ಈಗ ಇನ್ನೊಂದು ತಿಕ್ಲು ರಾಮ ಅಂತೇಳಿ, ಅದು 40% ಶೂಟಿಂಗ್ ಆಗಿದೆ. ನಮ್ಮ ರಾಜ್ವೀರ್ ಅವರು ನಾಯಕ ನಟ, ಅವ್ರದ್ದೇ ಸ್ಟೋರಿ ಇದು. ಅದಾದ್ಮೇಲೆ ಇನ್ನೊಂದು ನಮ್ಮ ಪ್ರೊಡಕ್ಷನಲ್ಲಿ ಮರಳಿಬಾರದ ದಿನಗಳು ಅಂತೇಳಿ, ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹೌದೌದು ಸರ್, ಅದೀಗ ಇನ್ನೊಂದು 2-3 ಡೇಸಲ್ಲಿ ಅದು ಕಂಪ್ಲೀಟ್ ಸಿನಿಮಾ ಫಿನಿಶ್ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀರಾ ಸರ್ ಕೆಲಸ ನೀವು? ಸರ್ ಎಲ್ಲ ಮಾಡ್ಬೇಕು ಸರ್, ಒಂದಕ್ಕೆ ಸೀಮಿತ ಆಗ್ಬಾರ್ದು, ಪ್ರತಿಯೊಂದರಲ್ಲೂ ಇರಬೇಕು. ಅದು ಯಾವುದ್ರಲ್ಲಿ ಇಲ್ಲ ಅಂತ, ಯಾಕಂದ್ರೆ ಇಂಥದ್ದು ಮಾಡಿಲ್ಲ ನಾನು ಮಾಡ್ಬೋದು ಅಂತ ಏನಾರು ಇದೆಯಾ? ಹಂಗೇನಿಲ್ಲ ಸರ್, ಬಟ್ ನಮ್ಮ ಪ್ರಯತ್ನ ಸರ್, ಮರಳಿ ಯತ್ನವ ಮಾಡುವಂತ ಹೇಳಿದ್ದಾರೆ, ಪ್ರಯತ್ನ ಪಡ್ತಾನೆ ಇದ್ದೀವಿ. ಯಾವುದೋ ಒಂದು ರೀತಿಯಲ್ಲಿ ಸಿಂಗರು, ಕಂಪೋಸರು, ಮತ್ತೆ ಡೈರೆಕ್ಷನ್ ಮಾಡ್ತೀರಾ, ಲಿರಿಕ್ಸ್ ರೈಟ್ರು, ಪ್ಲಸ್ ಇವಾಗ ಹೇಳಿದ್ರೆ ಪ್ರೊಡಕ್ಷನ್. ಹೌದು ಸರ್.
ಸರಿ, ಈಗ ಡಿ ಬಾಸ್ ಸಾಂಗ್ ಆಡುವಾಗ ಕೆಲವೊಂದಿಷ್ಟು ಆರ್ಟಿಸ್ಟ್ಗಳು ಬಂದೋದ್ರು. ಹೌದು. ಸೊ ಅವ್ರನ್ನೆಲ್ಲ ಹೇಗೆ ಅಪ್ರೋಚ್ ಮಾಡಿದ್ರಿ? ಸರ್ ಏನಿಲ್ಲ, ನಾನು ಯಾರು ನೋಡಿ ಸರ್, ಇಷ್ಟು ಜನ ನಿಖಿತಾ ಸ್ವಾಮಿ ಅಂತ ಹೇಳಿದ್ದಾರೆ, ಆಮೇಲೆ ನೀತು ವನಜಾಕ್ಷಿ ಇದ್ದಾರೆ, ಆಮೇಲೆ ಮಿತ್ರ ಸರ್ ಬಗ್ಗೆ ಕೇಳೋದೇ ಬೇಡ. ಡಿ ಬಾಸ್ ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಈ ನಾನು ಮಿತ್ರ ಸರ್ ಹತ್ರ ಹೋಗಿದ್ದೆ ಸರ್. ಅಣ್ಣ ಏನು ಹೇಳಿಕೆಗಳೇ ಅಂದರು. ಅಣ್ಣ ಏನಿಲ್ಲ, ಬಾಸ್ದು ಸಾಂಗ್ ಮಾಡ್ತಾ ಇದ್ದೀನಿ ಅಣ್ಣ, ಒಂದು ಜಸ್ಟ್ ಲಿಪ್ಸಿಂಗ್ ಬೇಕಣ್ಣ, 2 ಲೈನ್ ಅಲ್ಲ. 2 ಲೈನ್ ಅಲ್ಲ, ಎಷ್ಟು ಲೈನ್ ಬೇಕು ತಗೊಳ್ಳಿ ಅಂದರು. ಆಫೀಸಲ್ಲಿ ಕೂತಿದ್ರು, ಅಲ್ಲೇ ಅದನ್ನೇ ಹೇಳಿದ್ದು. ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ, ಯಾಕಿಂತ ಅಗ್ನಿ ಪರೀಕ್ಷೆ ಕಾಪಾಡು ತಂದೆ ಮದೇವ. ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ, ಯಾಕಿಂತ ಅಗ್ನಿ ಪರೀಕ್ಷೆ ಕ್ಷಮಿಸಪ್ಪ ತಂದೆ ಮದೇವ. ಡಿ ಬಾಸ್ಗೋಸ್ಕರ ಬರೆದಂಥ ಲೈನ್ ಸರ್. ಪ್ರತಿಯೊಬ್ಬರು ಅವರೊಂದು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು ಸರ್, ಅಮ್ಮ ನೋಡಮ್ಮ, ನಾನು ಎಲ್ಲರೂ ಹಿಂಗೆ ಕೈ ಚಾಚಿ ಕರಿತೀನಿ, ಅವರು ಯಾವ ಕಡೆಯಿಂದ ಚುಸ್ತಾರಂತ ಗೊತ್ತಿಲ್ಲ. ಸೊ ಆ ಒಂದು ವರ್ಡ್ ಇಟ್ಕೊಂಡು ಈ ಲೈನ್ ಬರೆದೆ ಸರ್. ಎಸ್ ಆ ಲೈನ್ ಇಟ್ಕೊಂಡು ನಾನು ಈ ಸಾಲ್ ಬರೆದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಅವ್ರ ಅಭಿಮಾನಿ ಆಗಿದ್ರೆ? ಅಂದರೆ ನಾವು ಸುಮಾರು ವರ್ಷದಿಂದ ಸರ್, ಲೆಕ್ಕ ಇಲ್ಲ ವರ್ಷದಿಂದ, ನನಗೆ ಗೊತ್ತಿದ್ದಾಗಿಂದನೂ ನಾನು ಅವ್ರ ಅಭಿಮಾನಿ ಸರ್. ಸರ್, ಇವಾಗ ನೀವು ಮುಂಚೆಯಿಂದ ಸಾಂಗ್ ಬರಿತಾ ಇದ್ರಿ, ಅವ್ರ ಸಿನಿಮಾಗಳು ನೋಡ್ತಾ ಇದ್ರಿ. ಒಂದು ಯಾವುದೋ ಒಂದು ಆರೋಪ 2025ರಲ್ಲಿ ಒಂದೇನೋ ಒಂದು ಬಂತು. ಸೊ ಅದು ಬಂದಾಗ ನಿಮಗೆ ಅದು ಯಾವ ಥರ ಅನ್ನಿಸ್ತು ಸರ್? ಇಲ್ಲ, ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಸರ್. ನಿಜವಾಗ್ಲೂ ಅವಾಗೆಲ್ಲ ಕಾಟೇರ ಸಿನಿಮಾ ಸಕ್ಸಸ್ ಆಗಿತ್ತು. ಒಂದು ಒಳ್ಳೆ ಒಂದು ಹೆಂಗಿತ್ತು ಅಂದರೆ, ಅದು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಏನೋ ಒಂದು ಕೆಟ್ಟಗಳಿಗೆ ಅಂತಾರೆ, ಸೊ ಅದು ಒಳ್ಳೇದಾಗೆ ಆಗುತ್ತೆ ಸರ್. ಎಲ್ಲ ಕಾನೂನು ಚೌಕಟ್ಟಲ್ಲಿದೆ, ಯಾರಿಗೂ ಗೊತ್ತಿಲ್ಲ. ಹೌದು, ಕಾನೂನಲ್ಲಿ ಬಟ್ ಆಮೇಲೆ ಒಂದು ಹೇಳ್ತೀನಿ ಸರ್, ಎಲ್ಲ ಚಾಲೆಂಜು ಗೆಲ್ತಾರೆ ಸರ್. ಅವರು ಗೆಲ್ತಾರೆ, ಮತ್ತೆ ಹೊರಗಡೆ ಬಂದು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಸರ್. ಕಾಯ್ತಾರೆ ಎಲ್ಲರೂ. ತುಂಬ ಜನ ಹೇಳ್ಬಿಟ್ರೆ ಡಿ ಬಾಸ್ನೆಲ್ಲ ಮರ್ತೋಗ್ಬಿಟ್ರು ಅಂತೇಳಿ. ಯಾವ ಕಾರಣಕ್ಕೂ ಡಿ ಬಾಸ್ ಅವ್ರು ಇನ್ನೂ ಸರ್, ಅವ್ರು ಎಷ್ಟು ವರ್ಷ ಬರ್ತಾರೆ ಅಷ್ಟು ವರ್ಷ ಕಾಯ್ತಾರೆ. ಬಟ್ ಒಳ್ಳೇದಾಗೆ ಆಗುತ್ತೆ ಸರ್. ತುಂಬ ದಿನ ಏನಿಲ್ಲ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಅವರು ಬರ್ತಾರೆ ಸರ್. ಎಲ್ಲ ಒಂದು ಪರೀಕ್ಷೆಗಳು ಸರ್ ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ಈಗ ನೀವು ಹೇಳ್ತಾ ಇದ್ದೀರಾ ಡಿ ಬಾಸು ಎಷ್ಟು ದಿನ ಬರ್ತಾರೆ, ಎಲ್ಲ ಚಾಲೆಂಜ್ಗಳನ್ನ ಗೆಲ್ತಾರೆ. ಬಟ್ ಇದೇ ಒಂದು ಪ್ರೀತಿ ಅವ್ರ ಜೊತೆ ಇದ್ದಂಥವ್ರು ನೀವು ಅಷ್ಟು ಕಾಣಿಸ್ಕೊಂಡಿಲ್ಲ. ನಿಮ್ಮ ಪ್ರೀತಿ ಬೆಟ್ಟದಷ್ಟಿದೆ. ನೀವು ಹೊರಗಡೆ ಅವ್ರ ಪ್ರೀತಿನ ತೋರಿಸ್ತಾ ಇದ್ದೀರಾ. ಅವ್ರ ಜೊತೆನೇ ಇದ್ದಾರೆ, ಅವ್ರ ಜೊತೆನೇ ಊಟ ಮಾಡ್ಕೊಂಡು ಓಡಾಡಿದ್ದಾರೆ, ಅವ್ರ ಜೊತೆ ಕಾರಲ್ಲಿ ಟ್ರಿಪ್ ಹೋಗಿದ್ದಾರೆ, ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಾರೆ, ಅವ್ರ ಜೊತೆ ಸುತ್ತಾಡಿದ್ದಾರೆ. ಅಂಥವ್ರು ಎಲ್ಲೋ ಒಂದು ಕಡೆ ಇಷ್ಟು ಪ್ರೀತಿನ ಒಂದಿಷ್ಟು ತೋರಿಸ್ಬೋದಾಯ್ತು ಅನ್ನೋದು ಸರ್. ನಾನು ಒಂದೇ ಹೇಳ ಸರ್, ಈಗ ಪೇಷಂಟು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸರ್. ಡಾಕ್ಟ್ರು ನಿನಗೇನು ಆಗಿಲ್ಲಪ್ಪ, ಚೆನ್ನಾಗಿದ್ದೀರಾ, ನಾವಿಲ್ವಾ ಅಂತ ಒಂದು ಮಾತು ಹೇಳ್ಬಿಟ್ರೆ ಅವ್ನು ಇನ್ನೂ 100 ವರ್ಷ ಬದುಕ್ತಾನಂತೆ. ಸೊ ನಮ್ಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಅದೇನೋ ಅಂತಾರಲ್ಲ ಹಂಗೆ ಎಲ್ಲ. ಈಗ ಬಾಸ್ಗೂ ಗೊತ್ತಾಗಿದೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಬಿದ್ದಾಗ ಯಾರು ಕೈ ಹಿಡಿತಾರೆ, ಗೆದ್ದಾಗ ಯಾರು ಬೆನ್ನು ತಟ್ತಾರೆ, ಎಲ್ಲ ಗೊತ್ತಾಗಿದೆ. ಬಟ್ ಸರ್, ಯಾರು ಬಿಟ್ಟರು ಸರ್, ಅವರ ಸೆಲೆಬ್ರಿಟೀಸ್ಗಳು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ ಸರ್. ಇದು ಮಾತ್ರ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ಕೊತಾ ಇದ್ದೀನಿ. ಯಾರು ಬಾಸ್ನ ಕೈ ಬಿಟ್ಟರು ತನ್ನ ಸೆಲೆಬ್ರಿಟೀಸ್ಗಳು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಸರ್, ಏನು ಮಾತಾಡೋ ಪರಿಸ್ಥಿತಿ ಇಲ್ಲ. ಸೆಲೆಬ್ರಿಟೀಸ್ಗಳು ಕೂಡ ಏನು ಮಾತಾಡೋ ಪರಿಸ್ಥಿತಿ. ಏನಾರು ಒಂದು ಈಗ ನಾವು ಒಂದು ಸಾಂಗ್ ಬರೆದ್ರು ಈ ಟೈಮಲ್ಲಿ ಸಾಂಗ್ ಬೇಕಾ ಅಂತಾರೆ. ಬಟ್ ಅಂದರೆ ಅಭಿಮಾನ ತಡೆಯೋಕ್ಕಾಗಲ್ಲ ಸರ್. ಯಾಕೆಂದರೆ ಅಂದರೆ ಹೆಂಗೆ ಮರೆಯೋಕ್ಕಾಗುತ್ತೆ ಹೇಳಿ ಸರ್? ಅಲ್ಲ, ಈಗ ನಾವು ಕಾನೂನು ಬಗ್ಗೆ ಯಾರು ಮಾತಾಡಕ್ ಹೋಗಿಲ್ಲ. ಬಟ್ ನಾನು ಕೇಳ್ತಾ ಇದ್ದು, ಅಟ್ಲೀಸ್ಟ್ ನೀವು ಎಲ್ಲೋ ಇದ್ಕೊಂಡು, ನೀವು ಅವ್ರ ಹತ್ರದಲ್ಲಿ ಇರ್ದೇನೆ ಎಲ್ಲೋ ಇದ್ಕೊಂಡು ಇಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ. ನೀವು ಅವ್ರ ಜೊತೆ ಊಟ ಮಾಡಿದೀರಾ, ನೀವು ಅವ್ರ ಜೊತೆ ಕೂತಿದ್ದೀರಾ, ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಾ, ಸಮಥಿಂಗ್ ಅವ್ರ ಜೊತೆ ಪಾರ್ಟಿ ಮಾಡಿದ್ದೀರಾ. ಯಾಕೆ ತೋರ್ಸಕ್ಕಾಗಲ್ಲ ನೀವು ಪ್ರೀತಿನ? ಅದು ನಾನು ಹೇಳ್ತೀನಲ್ಲ ಸರ್, ಅಲ್ಲಲ್ಲಿ ಒಂದು ದನಿ ಬಂದರೆ ಸಾಕು ಸರ್. ನೀವು ಧೈರ್ಯವಾಗಿರಿ, ನಾವೆಲ್ಲ ಇದ್ದೀವಿ, ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ ಅನ್ನೋ ಒಂದೇ ಒಂದು ಕೂಗು ಅಲ್ಲಲ್ಲಿ ಕೇಳಿ ಬಂದಾಗ ಏನಾಗುತ್ತೆ ಗೊತ್ತಾ ಸರ್? ಅದರದ್ದು ಏನೋ ಒಂದು ನನಗೆ ಇದ್ದಾರಲ್ಲಪ್ಪ, ಆ ಟೈಮಲ್ಲೂ ಇದ್ದಾರೆ, ಈ ಟೈಮಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಸರ್, ಇದು ಸಾಂಗ್ ಕೇಳಿರ್ಬೋದು ನೀವು. ಅವ್ರಿವರು ಹೇಳ್ತವ್ರೆ ಡಿ ಬಾಸ್ನ ಮರ್ತೆ ಹೋದ್ರಂತ, ಅಂಬಾರಿ ಹೊತ್ತಿರುವ ಅರ್ಜುನರಿ ನಮ್ಮ ಭಗವಂತ, ಜನ್ಮ ಕೊಟ್ಟ ತಾಯಿನ ಮರ್ತು ಬಾಳಕ್ಕಾಗುತ್ತಾ, ಅನ್ನ ಕೊಟ್ಟ ರೈತನ ಋಣವ ತೀರ್ಸಕ್ಕಾಗುತ್ತಾ, ವಿದ್ಯೆ ಕಲಿಸಿದ ಗುರುಗಳ ಮಾರ್ಗ ದಾರಿ ತಪ್ಪಿಸುತ್ತಾ, ಎದೆ ಮ್ಯಾಲೆ ಹಚ್ಚೆ ಹಾಕ್ಸಿ ಮತ್ತೆ ಅಳಸಕ್ಕಾಗುತ್ತಾ, ಡಿ ಅಂದ್ರೆ ದೇವ್ರು ಅಂದ್ಕೊಂಡ್ಮೇಲೆ ಮರೆಯೋಕ್ಕಾಗುತ್ತಾ.
ಸೊ ಇದು ಡಿ ಬಾಸ್ನ ಅಲ್ಲಿ ಇಲ್ಲಿ ಸುದ್ದಿ ಬರ್ತಾ ಇದೆ ಸರ್, ಡಿ ಬಾಸ್ನೆಲ್ಲ ಮರ್ತು ಬಿಟ್ರು ಅಂದಾಗ ಬಂದಿರೋ ಸಾಂಗ್, ಆ ಟೈಮಲ್ಲಿ ನೀವು ಆ ಟೈಮಲ್ಲಿ ಬರ್ದಿದ್ದ ಸಾಂಗ್ ಇದು. ಅದ್ರ ಸಿಚುವೇಶನ್ ತುಂಬಾ ಗಮನಿಸ್ಕೊಂಡು, ಯಾಕಂದ್ರೆ ನೀವು ಈ ಒಂದೊಂದು ಸಾಂಗ್ ನೀವು ಹೇಳ್ತಾ ಹೋದ್ರೆ ಏನೇ ಸಿಚುವೇಶನ್ ಅವ್ರ ಲೈಫಲ್ಲಿ ಕ್ರಿಯೇಟ್ ಆಯ್ತು. ಏನು ಬೇಜಾರಾಯ್ತು ಅಂದ್ರೆ ಸರ್, ಒಂದು ಸಾಂಗ್ ಬರ್ದಿದೆ ಸರ್, ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು. ಡಿ ಬಾಸ್ ಮೇಲೆ ಆಚೆ ಬಂದಾಗ ಒಂದು ಸಾಂಗ್ ಬರ್ದಿದ್ದೆ. ಓಕೆ. ಡಿ ಬಾಸ್ ರಿಲೀಸ್ ದಿನ ಊರ ಹಬ್ಬ ಕಣ್ಣಣ್ಣ, ಆದಿ ಬೀದಿ ಊರು ಕೇರಿ ಜಾತ್ರೆ ನೋಡಣ್ಣ, ಡೌಟ್ ಇದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಣ್ಣ, ಡೌಟ್ ಇದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಣ್ಣ, ಡಿ ಬಾಸು ಕ್ರೇಜು ಕಮ್ಮಿ ಆಗೋದಿಲ್ಲಣ್ಣ, ಡಿ ಬಾಸು ಕ್ರೇಜು ಕಮ್ಮಿ ಆಗೋದಿಲ್ಲಣ್ಣ. ಆ ಟೈಮಲ್ಲಿ ಬರ್ದಿದೆ ಸರ್. ಬಟ್ ಈಗ ಬಂದೇ ಬರ್ತಾರೆ ಸರ್, ಆ ನಂಬಿಕೆ ಇದೆ. ಬಟ್ ಇವಾಗ ಈ